ಆಯ್ತು ಮಾತಾಡ್ತೀರಿ ಅಧ್ಯಕ್ಷರಿಂದ ವಿನಂತಿ ಮಾಡ್ತಾರೆ. ವಯನಾಡಿಗೆ ಹಣ ಕೊಡ್ತಾರಲ್ಲ. ಆಯ್ತು ಕೊಡ್ತಾರೆ ನೋಡಿ. ಈಗ ಕರಮರವ್ರೆ ಸನ್ಮಾನ್ಯ ಅಮ್ಮ ಅಧ್ಯಕ್ಷರೇ, ಒಂದ್ ನಿಮಿಷ ನೀವು ಮಾತಾಡಿ. ನೀವು ಫಸ್ಟ್ ಟೈಮ್ ಆಗಿದ್ದಿರೋದಕ್ಕೆ ಹೇಳುವಂಥದ್ದು. ನೀವು 16 ಮಾತಾಡ್ಲಿಕ್ಕೆ ನಿಮ್ಮ ಮುಖಾಂತರ ನಾವು ಬರಲಿಲ್ಲ, ನಿಮ್ಮ ಚೀಟಿಯಲ್ಲಿ ಬರಲಿಲ್ಲ. 2-3 ಇಲ್ಲ ಅಧ್ಯಕ್ಷರೇ, ನನ್ನದು ಇದ್ದೇ ಅಲ್ಲ ಇಲ್ಲಿ ನೀವು ಕೊಟ್ಟ ಸೈನ್ ಮಾಡಿ ಕೊಟ್ಟದ್ದು. ಸಹಿ ಮಾಡಿ ಕೊಟ್ಟಿನಿ ಅಧ್ಯಕ್ಷ. ಇವತ್ತು ಗೊತ್ತಿರೋದು, ಮೊನ್ನೆ ನೀವು ಕೊಡುವಾಗ 3 ಆಯ್ತು. ಇವತ್ತು ಮಾತಾಡಿ, ಇನ್ನು ಮುಂದಕ್ಕೆ ಮಾಡುವಾಗ ಸಮಯ ತಗೊಳ್ಳೋದಿಲ್ಲ ಅಧ್ಯಕ್ಷರೇ. ಆಯ್ತು ಮಾತಾಡಿ. ನಿರಂತರವಾಗಿ 2-3 ದಿನದಿಂದ ಸದನದಲ್ಲಿ ಮಹರ್ಷಿ ವಾಲ್ಮೀಕಿ ಒಂದು ಹಗರಣದ ಬಗ್ಗೆ ಎಲ್ಲ ಮಾನ್ಯ ವಿರೋಧ ಪಕ್ಷದ ಗೌರವಾನ್ವಿತ ಎಲ್ಲ ನಾಯಕರು ಮತ್ತೆ ಎಲ್ಲ ನಮ್ಮ ಶಾಸಕರು ಮಾತಾಡ್ಯಾರ. ಆದರೆ ಇವತ್ತು ನಾನು ಯಾವುದೇ ಆ ರೀತಿಯನ್ನು ಸಮಯ ತಗೊಳ್ಳೋದಿಲ್ಲ. ನಮ್ಮ ಸಮುದಾಯದ ಒಂದು ನೋವನ್ನು ನಾನು ಈ ಒಂದು ಸದನದ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಯಾಕಂತಂದರೆ ಇವತ್ತು ನಮ್ಮ ಸಮುದಾಯ, ಇವತ್ತೇನು ವಾಲ್ಮೀಕಿ ಸಮುದಾಯ SC/ST ಸಮುದಾಯಗಳು ಬೆಳಿಗ್ಗೆ ಎದ್ರೇ ಅವರು ಬೇರೆ ಯಾವುದೇ ಒಂದು ವಿಚಾರ ಮಾಡ್ದೇ ಅವರು ಕಾಯಕದಲ್ಲಿ ಅವರು ತೊಡಗಿಸ್ತಾರೆ. ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಯಾವುದೇ ಒಂದು ಕುಲಕಸಬಿಲ್ಲ ಸಭಾಧ್ಯಕ್ಷರೇ. ಹಂಗಾಗಿ ಇವತ್ತು ನಮ್ಮಲ್ಲಿ ಕೂಲಿ ಮಾಡಬೇಕು, ಇಲ್ಲಂತಂದರೆ ಕೃಷಿ ಕೆಲಸಗಳು ಮಾಡಬೇಕು, ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಬಿಟ್ಟು ಎಲ್ಲ ಅವರು ಭಾಳ ಕಷ್ಟಪಡ್ತಿರ್ತಾರೆ. ಆ ಒಂದು ನೋವನ್ನ ನಾನು ತಮ್ಮುಂದ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಂಥ ಒಂದು ಸರ್ಕಾರದಿಂದ ಅನುದಾನ, ಈಗೇನು ನಿಗಮದಿಂದ ಬರೋಂಥ ಸೌಲಭ್ಯಗಳನ್ನು ನಮ್ಮ ಸಮುದಾಯದ ಎಲ್ಲ ಒಂದು ಏನಂತಾರ ಮನೆಗಳಿರ್ಬೋದು, ಗಂಗಾ ಕಲ್ಯಾಣ ಬೋರ್ವೆಲ್ಗಳಿಗಿರ್ಬೋದು, ಮಕ್ಕಳಿಗೆ ಶೈಕ್ಷಣಿಕವಾಗಿ ಬರೋಂಥ ಒಂದು ಅನುದಾನನ ಈ ರೀತಿ ದುರ್ಬಳಕೆ ಆಗಿದ್ದು ನೋಡಿದರೆ ನಿಜವಾಗಲೂ ನಮ್ಮ ಸಮುದಾಯ ಭಾಳ ನೋವನ್ನು ವ್ಯಕ್ತಪಡಿಸ್ತದೆ. ಅದಲ್ಲದೆ ಆ ಒಂದು ಸರ್ಕಾರ ತಲೆ ತೆಗೆಸಂಥ ಒಂದು ಪ್ರಕರಣ ಅಂತ ನನಗನ್ನಿಸ್ತದೆ. ಹಂಗಾಗಿ ಇವತ್ತು ತಾವೆಲ್ಲರೂ ಇವತ್ತು ನಮ್ಮ ಒಂದು ಸಮುದಾಯ ಯಾವ ರೀತಿ ಬದುಕ್ತೀವಿ ನಾವು ಅಂತಂತಂದರೆ, ನಮಗೆ ಯಾವುದು ಭೂಮಿನೇ ಇಲ್ಲ, ಜಾಸ್ತಿ ಭೂಮಿ ಇರೋದಿಲ್ಲ. ಎಲ್ಲ ಗುಡ್ಡಗಾಡುಗಳ ಪ್ರದೇಶಗಳಲ್ಲಿ ಸ್ವಲ್ಪ ಭೂಮಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ನಾವೆಲ್ಲ ಬದುಕ್ತಾ ಇರ್ತೀವಿ. ಆದರೆ ನಮ್ಮನ್ನು ನೋಡೋರು ಯಾರು? ಇಲ್ಲಿವರೆಗೆ ಮೀಸಲಾತಿಗೆ ಹೋರಾಟ ಮಾಡಿ ಇವತ್ತು ನಮಗೆಲ್ಲ ಮೀಸಲಾತಿ ಸಿಕ್ಕ ಮೇಲೆ ನಮ್ಮ ಒಂದು ಜನಾಂಗದ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಇದು ಯಾವ ನ್ಯಾಯ ಅನ್ನೋಂಥದ್ದು ನನ್ನ ಒಂದು ನೋವು. ಯಾಕಂದರೆ ನಮ್ಮ ಕಡೆ ಈಗೇನು ನಮ್ಮ ರಾಯಚೂರಿನಲ್ಲಿ ಅತಿ ಹೆಚ್ಚು ಒಂದು ST ಸಮುದಾಯ SC ಸಮುದಾಯ ಇರೋದರಿಂದ ಅಲ್ಲಿ ನಾವು ಇವತ್ತಿಗೂ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಈ ರೀತಿ ಪ್ರಕರಣಗಳು, ಈ ರೀತಿ ನಮ್ಮ ಹಣ ದುರ್ಬಳಕೆ ಆಗೋದು ನೋಡಿದರೆ ನಾವು ಯಾವ ಆಶಾಭಾವನೆ ಇಟ್ಕೊಂಡು ಬದುಕಬೇಕು ಅನ್ನೋಂಥದ್ದು ನಮ್ಮ ಒಂದು ಪ್ರಶ್ನೆ. ಇವತ್ತು ನಾವೇನು ನಮ್ಮ ಜನಾಂಗ ಯಾವ ರೀತಿ ಬಸವಣ್ಣಪ್ಪ ಅವರ ವಚನ ಯಾವ ರೀತಿ ಅದಪ್ಪ ಅಂತಂದರೆ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ, ಎನ್ನ ಕಾಲೆ ಕಂಬ ದೇವ ದೇಗುಲ ಎನ್ನ ಶಿರವೆವನ್ನ ಕಳಸವಯ ಕೂಡಲ ಸಂಗಮ ದೇವನ್ನಂತ ಏನು ವಚನ ಅದಂದರೆ ಅದು SC/STಗೆ ಅನ್ವಯ ಆಗ್ತದಂತ ನಾನು ಅನಿಸ್ತೀನಿ. ಯಾಕಂದರೆ ಅವರು ಯಾವುದು ತಮ್ಮ ಸಮಯವನ್ನು ಬೇರೆದಕ್ಕೆ ಯಾವ್ದು ಕೆಡೋಕ್ಕಾಗೋದಿಲ್ಲ. ಈ ಸಮಾಜಕ್ಕೆ, ಈ ದೇಶಕ್ಕೆ ಅವರು ನಮ್ಮ ಒಂದು ಕೆಲಸ, ಅವ್ರ ಕಾಯಕದಿಂದ ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ. ಹಂಗಾಗಿ ಇವತ್ತು ಈ ಒಂದು ಪ್ರಕರಣದ ಆದಂಥ ಒಂದು ಹಗರಣ ಇವತ್ತು ನಮ್ಮ ಸಮಾಜದವರೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡದ್ದು ನೋಡಿದರೆ ಎಲ್ಲರೂ ಇವತ್ತು ಸದನನೇ ಬೆಚ್ಚಿ ಬಿದ್ದದ. ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತದೆ. ಎಲ್ಲರೂ ಭಾಳ ಕಳಕಳಿಯಿಂದ ನಮ್ಮ ಸಮಾಜದ ನೋವುಗಳನ್ನು ಪೂರ್ತಿ ಹತ್ತಿರದಿಂದ ಕಂಡಂಗೆ ಅವ್ರು ಹೇಳ್ಯಾರ. ನಾನೊಬ್ಬ ಸಮಾಜದವಳಾಗಿ ನನ್ನ ಒಂದು ನೋವನ್ನು ನಾನು ಇವತ್ತು ಸದನದ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಭಾಳಷ್ಟು ನಿರೀಕ್ಷೆಗಳದವ ನಮ್ಗೆ. ಯಾಕಂದರೆ ನಾವು ಬಡವ್ರ ಪಕ್ಷ, ಬಡವರ ಒಂದು ಕೆಲಸಗಳು ಮಾಡ್ತಾರ, ಬಡವರಿಗಾಗಿ ಯೋಜನೆಗಳು ತರ್ತಾರ ಅನ್ನೋಂಥ ಒಂದು ಆಶಾಭಾವನೆ ಇಟ್ಕೊಂಡಿದ್ವಿ. ಆದರೆ ಆ ಯೋಜನೆಗಳು ನಮಗೆ ಪ್ರಾಮಾಣಿಕವಾಗಿ ಮುಟ್ತಾ ಇಲ್ಲ. ಇದಕ್ಕೆ ಯಾರು ಕಾರಣ? ಇವತ್ತು ಯಾರಾದರೂ ಒಬ್ರಿಬ್ಬರನ್ನ ಸಸ್ಪೆಂಡ್ ಮಾಡಿ ಒಬ್ಬಿಬ್ಬರಿಗೆ ಅವ್ರ ಮೇಲೆ ತನಿಖೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಾವು ಹೇಳ್ಬಿಟ್ರೆ ಆಗೋದಿಲ್ಲ. ಅದರಿಂದ ಯಾವ ಶಕ್ತಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರ ಗಮನ ಹರಿಸ್ಬೇಕು ಅನ್ನೋಂಥದ್ದು ನನ್ನ ವಾದ. ಹಂಗಾಗಿ ಇವತ್ತು ನೋಡ್ರಿ, ನಮಗೆ
ಬದುಕು ನಡೆಸಕ್ ಕೂಡ ನಮಗೆ ನೆಮ್ಮದಿ ಇಲ್ಲ. ನಮ್ಮ SC/ST ಅವರಿಗೆ ಸತ್ತ ಮೇಲೆ ಕೂಡ ನೆಮ್ಮದಿ ಇಲ್ಲ ಅಂತ ನಂಗೆ. ಯಾಕಂದ್ರೆ ನಮಗೆ ಸ್ಮಶಾನಗಳು ಸಹ ಇಲ್ಲ. ನಮಗೆ ಸತ್ತ ಮೇಲೆ ಉಣ್ಸಕ್ ಸ್ಮಶಾನ ಇಲ್ಲ SC/ST ದವರಿಗೆ. ಇದನ್ನೆಲ್ಲ ಸರ್ಕಾರ ಪರಿಗಣಿಸಬೇಕು. ಯಾಕಂದ್ರೆ ಎಲ್ಲೆಲ್ಲಿ ಹಿಂದುಳಿದ ಒಂದು ಜನಾಂಗ ಅದರ. ಇವತ್ತು ಬರೀ ನಾನು ST ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲ ಈಗೇನು ಬಡವ್ರ ನಿಗಮಗಳಂತೇನಾದವ ಅವು ಬಡವರಿಗೆ ಮುಟ್ಟಬೇಕು, ಪ್ರಾಮಾಣಿಕವಾಗಿ ಬಡವರಿಗೆ ಮುಟ್ಟಬೇಕಾಯ್ತು ಅಂತಂದ್ರೆ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಮನೆ ಸಭಾಧ್ಯಕ್ಷರೇ. ಹಂಗಾಗಿ ಇವತ್ತು ನನ್ನ ಒಂದು ಮನವಿಯನ್ನ ಇಡೀ ರಾಜ್ಯದ ಎಲ್ಲ SC/ST ಸಮುದಾಯದ ಪರವಾಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಇದನ್ನ ತಾವು ಗಂಭೀರವಾಗಿ ತಗೋಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸಂತ ಸಂದರ್ಭದಲ್ಲಿ ಇಡೀ ನಮ್ಮ ರಾಜ್ಯ, ಇಡೀ ನಮ್ಮ ಸಮುದಾಯ ಸಂತೋಷ ಪಡಂತ ಒಂದು ಉತ್ತರ ಅವರಲ್ಲಿ ಇರಬೇಕು, ಅವ್ರು ಕೊಡಬೇಕು ಅನ್ನೋಂಥದ್ದು ನನ್ನ ಒತ್ತಾಯ. ಹಂಗಾಗಿ ಇವತ್ತೇನು ಸತ್ತಂತ ಕುಟುಂಬಕ್ಕೆ ಕೂಡ ನಮ್ಮ ಸೋದರರು ಏನು ಮಾತಾಡಿದ್ರು ಅವರಿಗೆ ಕೂಡ ಅನುದಾನ ಅವ್ರ ಮಕ್ಕಳಿಗೆ ತಗೋಬೇಕು, ದತ್ತಿಗೆ ತಗೋಬೇಕು. ಅವ್ರಿಗೆ ಹೆಚ್ಚಿನ ಅವರು ಸಾಂತ್ವನದ ರೂಪದಲ್ಲಿ ಅವರಿಗೆ ಸರ್ಕಾರ ಸಹಾಯ ಮಾಡ್ಬೇಕಂತ ಹೇಳ್ತಾ ಇವತ್ತು ಬಹಳಷ್ಟು ನಾವು ಹಿಂದುಳಿದಿದ್ವಿ. ಇದ್ರ ಬಗ್ಗೆ ಅಧ್ಯಯನ ಆಗ್ಲಿ. ಯಾಕಂದ್ರೆ ಎಲ್ಲ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲಾ ಕಡೆ ಎಲ್ಲಾ ಪಕ್ಷದಾಗ ಎಲ್ಲರದಾರ, ನಮ್ಮವರೆಲ್ಲ ಶಾಸಕರುಗಳದಾರ. ಇವ್ರು ಪಕ್ಷಾತೀತವಾಗಿ ಬರ್ಬೇಕು ಹೊರಗಡೆ, ನಮ್ಮಲ್ಲೆಲ್ಲ ಬರ್ಬೇಕು ಹೊರಗಡೆ, ಒಂದು ಹೋರಾಟಕ್ಕೆ ಬರ್ಬೇಕು. ಇದನ್ನ ನಾವು ಬರೀ ಎಲ್ಲೇ ಕುಂತ್ಕೊಂಡು ಮಾತಾಡೋದಂತಲ್ಲ. ದಯಮಾಡಿ ಇದನ್ನೆಲ್ಲ ಈ ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಂಡು ನಮ್ಮ ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಬೇಕು ಅಂತ ಹೇಳ್ತಾ ನಾನು ಜಾಸ್ತಿ ಸಮಯ ತಗೊಳ್ದೇನೆ, ಸದನದ ಸಮಯವನ್ನು ಹಾಳು ಮಾಡ್ದೇನೆ ನನ್ನ ಅಭಿಪ್ರಾಯವನ್ನು ಇಟ್ಕೊಂಡು ನನ್ನ ಒಂದು ಮನವಿಯಲ್ಲಿ ನೂರಾರು ನೋವುಗಳು ತುಂಬ್ಯಾವ. ಇದನ್ನ ಸರ್ಕಾರ ಮತ್ತೆ ಸದನ ಅರ್ಥ ಮಾಡ್ಕೋಬೇಕಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಈಗ ಒಂದು ಪ್ರಕಟಣೆ. ಅಂತಾರಾಷ್ಟ್ರೀಯ ಚೆಸ್ ದಿನಾಚರಣೆ ಹಾಗೂ ಫಿಡೆ ಶತಮಾನೋತ್ಸವದ ಅಂಗವಾಗಿ ಮಾನ್ಯ ಸಚಿವರು, ಮಾನ್ಯ ವಿಧಾನಸಭಾ ಸದಸ್ಯರು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಧಿಕಾರಿ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳಾಗಿ ವಿಧಾನಸೌಧ ಚೆಸ್ ಹಬ್ಬ ಶೀರ್ಷಿಕೆ ಅಡಿ ಲೆಜಿಸ್ಲೇಚರ್ ಕಪ್ 2024 ವಿಧಾನಸೌಧ ಓಪನ್ ರ್ಯಾಪಿಡ್ ಚೆಸ್ ಪಂದ್ಯಾವಳಿಯನ್ನು ಕರ್ನಾಟಕ ವಿಧಾನ ಮಂಡಲ ಮತ್ತು ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದೊಂದಿಗೆ ದಿನಾಂಕ 20 ಜುಲೈ 2024 ಶನಿವಾರದಂದು ವಿಧಾನಸೌಧದ ನೆಲಮಡಿಯಲ್ಲಿರುವಂತಹ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೆಳಿಗ್ಗೆ 10:30ರಿಂದ ಸಂಜೆ 5:30ರವರೆಗೆ ಆಯೋಜಿಸಲಾಗಿರುತ್ತದೆ. ಸದರಿ ಕಾರ್ಯಕ್ರಮದ ಬಗ್ಗೆ ಹೊರಡಿಸಲಾಗಿರುವಂತಹ ಲಘು ಪ್ರಕಟಣೆ ಹಾಗೂ ಆಹ್ವಾನ ಪತ್ರಿಕೆಯನ್ನು ಮಾನ್ಯ ಸದಸ್ಯರಿಗೆ ನೀಡಲಾಗುವುದು. ದಿನಾಂಕ 20 ಜುಲೈ 2024 ನಡೆಯಲಿರುವಂತಹ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಸದಸ್ಯ